ನಾಳೆ ಕುಮ್ಮಘಟ್ಟದಲ್ಲಿ ದೊಡ್ಡ ಮಟ್ಟದ ಜೆಡಿಎಸ್ ಸಮಾವೇಶ. ಬೆಂಗಳೂರಿಗೆ ಸೀಮಿತವಾದ ಸಮಾವೇಶದಲ್ಲಿ ಲಕ್ಷ ಜನ ಭಾಗಿಯಾಗುವ ಸಾಧ್ಯತೆಗಳಿವೆ. ಪೂರ್ವ ಸಿದ್ಧತೆಗಳನ್ನ ಪರಿಶೀಲನೆ ಮಾಡೋಕೆ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ನಾಳಿನ ಈ ಸಮಾವೇಶದಲ್ಲಿ 1 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ ಇದೆ, ಸಾಧ್ಯತೆಗಳಿದೆ. ಈ ಎಲ್ಲ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳನ್ನ ನೋಡೋದಕ್ಕೆ, ಪರಿಶೀಲನೆ ಮಾಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಜೆಡಿಎಸ್ 25 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಬೆಳ್ಳಿ ಹಬ್ಬ ಆಚರಣೆಯ ಸಮಾವೇಶ. ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಮಾತನಾಡಿಸಿದ್ದಾರೆ, ನೋಡೋಣ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾಳೆ ಜೆಡಿಎಸ್ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ಮಾತನಾಡಿಸಿ ಸರ್, ನಾಳಿನ ಸಮಾವೇಶದ ಉದ್ದೇಶ ಏನು ಸರ್? ಪಕ್ಷ 25 ವರ್ಷ ಪೂರೈಸಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಸ್ಥಾಪಿಸಿ ಒಂದು ಬೆಳ್ಳಿ ಹಬ್ಬ ಆಚರಣೆ ಮಾಡತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ಈಗಾಗಲೇ ಹಾಸನ ಜಿಲ್ಲೆಯಿಂದ ಶುರುವಾದಂಥ ಸಮಾವೇಶ ಕಿತ್ತೂರು ಕರ್ನಾಟಕದಲ್ಲಿಯೂ ಕೂಡ ಆಗಿದೆ. ಇವತ್ತು ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರಕ್ಕೆ ಸೀಮಿತವಾಗಿರ್ತಕ್ಕಂಥ ಸಮಾವೇಶ ಮಾಡ್ತಾ ಇದ್ದೇವೆ. ನಾಳೆಯ ದಿನ ಬಹಳ ಬೃಹತ್ ಸಂಖ್ಯೆಯಲ್ಲಿ ಜನಸಾಗರ ಬಂದು ಈ ಸಮಾವೇಶದಲ್ಲಿ ಪಾಲ್ಗೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಬೆಂಗಳೂರು ನಗರದ ಏನು ಸಮಸ್ಯೆಗಳೇನಿದೆ, ಜ್ವಲಂತ ಸಮಸ್ಯೆಗಳು, ಕಳೆದ 3 ವರ್ಷದಿಂದ ಈ ಸಮಸ್ಯೆಗಳು ಅತಿರೇಕಕ್ಕೆ ಹೋಗಿ ಮುಟ್ಟಿದೆ. ಇವೆಲ್ಲದರ ಕುರಿತಾಗಿ ಜೊತೆಯಲ್ಲಿ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಆಗಿರ್ತಕ್ಕಂಥ ಅಲ್ಪಾವಧಿಯಲ್ಲಿ ಆಗಿರ್ತಕ್ಕಂಥ ದೊಡ್ಡ ಮಟ್ಟದ ಕೊಡುಗೆಗಳು ಬೆಂಗಳೂರು ನಗರಕ್ಕೆ ಏನಿದೆ, ಇವೆಲ್ಲವೂ ಕೂಡ ವಿಸ್ತಾರವಾಗಿ ನಾಳೆ ವೇದಿಕೆ ಮೇಲೆ ಚರ್ಚೆ ಮಾಡ್ತಾರೆ. ಸರ್, ಈಗ ಬೆಂಗಳೂರು ನಗರದಲ್ಲಿ ಜೆಡಿಎಸ್ ಅಸ್ತಿತ್ವಕ್ಕಿಲ್ಲ, ಇಂಥ ಒಂದು ಚರ್ಚೆ ಸಂದರ್ಭದಲ್ಲಿ ಜಿಬಿಎ ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನೋದಕ್ಕೆ ಏನು ಕಾನ್ಫಿಡೆನ್ಸ್ ಸರ್? ಇಲ್ಲಿವರೆಗೂ ಬಿಬಿಎಂಪಿ ಚುನಾವಣೆ ನಡೆದು 11 ವರ್ಷ ಆಗಿದೆ. ಜಿಬಿಎ ಚುನಾವಣೆ ಕಂಡಕ್ಟ್ ಮಾಡಬೇಕು ಅಂತಕ್ಕಂಥ ಪೂರ್ಣ ಪ್ರಮಾಣದ ಮನಸ್ಸು ಸರ್ಕಾರಕ್ಕಿಲ್ಲದೆ ಹೋದರೂ ಕೂಡ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಕಡೆಯಿಂದ ಡೈರೆಕ್ಷನ್ಸ್ ಇದೆ, ಆರ್ಡರ್ಸ್ ಇದೆ, ಕಂಡಕ್ಟ್ ಮಾಡಲೇಬೇಕು. ಅದು 1-2 ತಿಂಗಳು ಇನ್ನೊಂದು ಸ್ವಲ್ಪ ಡ್ರ್ಯಾಗ್ ಮಾಡ್ಬೋದು ಹೊರತುಪಡಿಸಿ, ಬಟ್ ಚುನಾವಣೆ ಆಗುತ್ತೆ. ಆ ನಿಟ್ಟಿನಲ್ಲಿ ಹೊಸ ನಾಯಕರನ್ನ ಹುಟ್ಟಾಕ್ತಕ್ಕಂಥದ್ದಕ್ಕೆ, ವಾರ್ಡ್ಗಳಲ್ಲಿ ಕಾರ್ಪೊರೇಟರ್ಸ್ನ ಹುಟ್ಟಾಕ್ತಕ್ಕಂಥದ್ದಕ್ಕೆ, ಹೊಸ ನಾಯಕತ್ವ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಜಿಬಿಎ ಚುನಾವಣೆ ಎದುರು ನೋಡ್ತಾ ಇದ್ದೇವೆ. ವೋಟರ್ಸ್ ಇದ್ದಾರೆ, ನಮ್ಮನ್ನು ಪ್ರೀತಿಸ್ತಕ್ಕಂಥ ಜನ ಇದ್ದಾರೆ, ಕೆಲಸ ಮಾಡಿದ್ದೇವೆ. ಅದನ್ನು ಮನವರಿಕೆ ಮಾಡಿಕೊಡುವ ಮೂಲಕ ಹ್ಯಾಂಡ್ ಬಿಲ್ಸ್ಗಳನ್ನ ಅವ್ರ ಕೈಗೆ ಕೊಡ್ತಕ್ಕಂಥದ್ದು, ಮೆಂಬರ್ಶಿಪ್ ಡ್ರೈವ್ಗಳನ್ನ ಮಾಡಿಸ್ತಕ್ಕಂಥದ್ದು, ಪ್ರತಿ ವಾರ್ಡ್ಗಳಲ್ಲಿ ಎಲ್ಲ ಟಾಸ್ಕ್ಗಳನ್ನ ಕೊಟ್ಟಿದ್ದೇವೆ. ಈ ಸಮಾವೇಶ ಆದಮೇಲೆ ದೊಡ್ಡ ಮಟ್ಟದಲ್ಲಿ ಚಾಲನೆ ಕೊಡ್ತೇವೆ. ಈಗ ಬೆಂಗಳೂರಿನ ಫ್ಯೂಚರ್ನ ಒಂದು ದೊಡ್ಡ ಸ್ಕೀಮ್ ಅಂದರೆ ಮೇಕೆದಾಟು ಯೋಜನೆ. ಈ ಒಂದು ಮೇಕೆದಾಟು ಯೋಜನೆಯನ್ನ ಡಿ.ಕೆ. ಬ್ರದರ್ಸ್ ಅದನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಮಾಡ್ಕೊತಾ ಇದ್ದಾರೆ. ಈ ವಿಚಾರವಾಗಿ ಯಾವ ರೀತಿ ಕ್ಲಾರಿಟಿ ಕೊಡ್ತೀರಾ ಜನರಿಗೆ? ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಆರೋಪದಲ್ಲಿ ಕೊನೆಗೆ ನಾನು ಇವತ್ತು ಅವರಿಗೆ ಒಂದೇ ಪ್ರಶ್ನೆ ಕೇಳ್ತಕ್ಕಂಥದ್ದು, ತಮಿಳುನಾಡಿನ ಮುಖ್ಯಮಂತ್ರಿಗಳು ಸ್ಟಾಲಿನ್ ರವರು ಯಾರ ಜೊತೆಯಲ್ಲಿದ್ದಾರೆ? ಕಾಂಗ್ರೆಸ್ ಜೊತೆಯಲ್ಲಿದ್ದಾರೆ. ಅವ್ರ ಕಡೆಯಿಂದ ಒಂದು NOC ತಗೊಂಬರ್ಲಿ, ಒಂದು NOC ಕೊಡಿಸ್ಲಿ ಸ್ಟಾಲಿನ್ ಅವ್ರ ಕಡೆಯಿಂದ. ಮಾರನೇ ದಿನವೇ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರಧಾನಮಂತ್ರಿಗಳ ಜೊತೆ ಕೂತು, ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಇದಕ್ಕೆ ಯಾವ ರೀತಿ ನಾವು ಕಾರ್ಯರೂಪ ಕೊಡಬೇಕು ಕೊಡಿಸ್ತೇವೆ. ಈಗ ಜೆಡಿಎಸ್ ಏಕಾಂಗಿ ಸ್ಪರ್ಧೆನ ಸರ್ ಈ ಒಂದು ಜಿಬಿಎ ಚುನಾವಣೆಯಲ್ಲಿ, ಅಥವಾ ಹೊಂದಾಣಿಕೆಯಲ್ಲಿ ಹೋಗೋದು ಸರ್? ಮೈತ್ರಿಯಲ್ಲಿ ಚುನಾವಣೆ ಎದುರಿಸುತ್ತಾ ಅಂತ? ಇದು ತೀರ್ಮಾನಗಳು ಇನ್ನೂ ಯಾವುದೂ ಆಗಿಲ್ಲ. ಯಾಕೆಂದ್ರೆ ಚುನಾವಣೆ ಘೋಷಣೆ ಆದರೆ ತೀರ್ಮಾನ ಆಗ್ತದೆ. ಆನ್ ಟೇಬಲ್ ಇನ್ನೂ ಡಿಸ್ಕಷನ್ಗೆ ಬಂದಿಲ್ಲ, ಬಂದಾಗ ಕೂತು ಚರ್ಚೆ ಮಾಡ್ತೇವೆ. ಸೊ ಇದಿಷ್ಟು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಗುರುಶೇಖರ್ ಜೊತೆ ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.